ಎಲ್ಲರಿಗೂ ಬೆಳಗಿನ ಶುಭದ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 91 ಮಿನಿ ವ್ಲಾಗ್. ಸೊ ಇವತ್ತು ಎಕ್ಸಾಮ್ ಇತ್ತು ಅಂತ ಅಂದ್ಬಿಟ್ಟು ಏನೂ ಟೈಮ್ ಪಾಸ್ ಮಾಡಿದೆ, ಲೇಟಾಗಿ ಬರೀ ಎದ್ಬಿಟ್ಟಿದ್ದೆ ಪಟ ಅಂತ ರೆಡಿಯಾಗಿ. ಸೊ ಜಿಮ್ಮಿ ಮತ್ತು ನಮ್ಮಿಗೆ ಬಾಯ್ ಮಾಡಿದ್ದು ನಾಷ್ಟ ಏನೋ ಮಾಡದೆ ಹೋಗ್ತಿದ್ದೆ. ಗಾಡೀಲಿ ಹೋಗ್ಬೇಕಾದ್ರೆ ಗಾಡಿ ಹಿಂದೆ ಟಾಮಿ ಬರ್ತಿಲ್ಲ, ಅದಕ್ಕೆ ನಮ್ಮ ಅಮ್ಮ ಹಾಲು ಕೊಟ್ಬಿಟ್ಟು ಡೀಲ್ ಮಾಡ್ತಿದ್ರು. ಸೊ ನಮ್ಮ ಅಮ್ಮ ಎದುರಿಸ್ಬಿಟ್ಟಿದ್ರು, ಗಾಡಿ ಎತ್ಕೊಂಡು ಹೊಂಟೋಯ್ತಾರೆ ಕಳ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಮಾಮನ ಕೈ ಡ್ರಾಪ್ ಹಾಕ್ಸ್ಬಿಟ್ಟು ನಮ್ಮ ಅಮ್ಮ ರಿಟರ್ನ್ ಎತ್ಕೊಂಡು ಓದಿಸ್ಕೊಟ್ಟಿನ. ಸೊ ಬಸ್ ಹತ್ಕೊಂಡು ನನ್ನ ತಮ್ಮ ನಾನು ಲಿಕ್ಕಿತ್ತು. ಸೊ ಎಲ್ಲ ಬಂದ್ವಿ. ಸೊ ರಾಧಿಕಂಗೆ ತಗೊಂಡು ಹೋಗ್ತಾಯಿದ್ವಿ ನಮ್ಮ ಕ್ಲಾಸ್ ಹತ್ರ. ಸೊ ಎಲ್ಲ ಓದ್ತಾ ಬಿದ್ದಿದ್ರು. ಸೊ ಹಂಸಾರು ರೇಗಿಸ್ತಾ ಇದೆ, ಏನು ಓದ್ತಾ ಇದ್ದೀರಾ ಅಂತ. ಓದ್ತಾ ಇಲ್ಲ, ಸ್ನ್ಯಾಪ್ ತೆಗಿತಾಯಿದ್ದೀನಿ ನೋಡು ಅಂತಂದ್ಬಿಟ್ಟು ಅವ್ಳು ತೋರಿಸ್ತಿದ್ಲು. ಸೊ ಆಮೇಲೆ ನಮ್ಮ ರಿತಿಕಂದು ಹಾಲ್ ಟಿಕೆಟ್ ಕೊಡ್ತಿರಲಿಲ್ಲ. ಸೊ ಅವಳ ಜೊತೆ ನಾವು ಪ್ರಿನ್ಸಿಪಲ್ ರೂಮ್ವರೆಗೂ ಫಾಲೋ ಮಾಡಿದ್ದಾಯಿತು. ಸೊ ಎಲ್ಲ ಎಂಜಾಯ್ ಮಾಡ್ಕೊತ ಲಾಸ್ಟ್ ಎಕ್ಸಾಮ್ ಮುಗೀತು. ಸೊ ನಾಷ್ಟ ಮಾಡ್ಕೊಂಡು ಸೊ ಆಮೇಲೆ ಬೆಂಚ್ ಮೇಲೆ ನಿಂತ್ಕೊಂಡು ಪೂಜೆಗೆ ಎತ್ಕೊತಿದ್ದೆ. ಸೊ ಪೂಜೆನ ಎತ್ಕೊಂಡ್ರು, ಅದಕ್ಕೆ ಹಂಸಂಗೆ ನೀನು ಎತ್ಕೊಂಡು ನೋಡೋಣ ಎಷ್ಟು ಶಕ್ತಿ ಐತೆ ಅಂತಂದ್ಬಿಟ್ಟು ಆಡ್ಕೊತಿದ್ದೆ. ಸೊ ಎತ್ಕೊಂಡು ಅವ್ಳಿಗೊಂದು ಪಪ್ಪಿ ಕೊಟ್ಬಿಟ್ಟು ಸೊ ಮುಂದೆ ಹೋಗ್ತಿದ್ವಿ. ಆಂಟಿಗೆ ಒಂದು ಹಾಯ್ ಹೇಳ್ತಾ ಸೊ ಕ್ಯಾಂಟೀನ್ ಹತ್ರ ಹೋದ್ವಿ. ಆ್ಯಕ್ಚುಲಿ ಪಕೋಡ ಆ ಹಾಲ್ ಟಿಕೆಟ್ ಮಧ್ಯದಲ್ಲಿ ಪಕೋಡ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಪಕೋಡ ಎಲ್ಲೂ ಸಿಗ್ತಿರ್ಲಿಲ್ಲ. ಅದಕ್ಕೆ ವಡಾಪಾವನ್ನ ಇಕ್ಬಿಟ್ಟು ಲಾಸ್ಟಲ್ಲಿ ಎಲ್ರಿಗೂ ಒಂದೊಂದು ಬೈಟ್ ತಿನ್ಕೊಂಡು ಪೂಜೆಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಅವಳು ಡ್ರೆಸ್ ಚೇಂಜ್ ಮಾಡಿ ಬರಬೇಕು ಅಂತಂದ್ಬಿಟ್ಟು ಅವಳು ಊರಿಗೆ ಹೋಗ್ತಿದ್ಲು ಇವತ್ತು ಎಕ್ಸಾಮ್ ಮುಗ್ದಿರೋ ಖುಷಿಗೆ. ಸೊ ಪೂಜಾ ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಟಾಟಾ ಬಾಯ್. ಸೊ ಅವಳು ನಾವು ಚೆಕ್ ಪೋಸ್ಟ್ ಹೇಳ್ಕೊತಿದ್ವಿ, ಅವಳು ಚಲಕಟ್ಟ ಮೆಟ್ರೋ ಹತ್ರ ಹೇಳ್ಕೊತಿದ್ಲು. ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಹಾಗೆ ನಮ್ಮ ಆಂಟಿಗೆ ಎಕ್ಸಾಮ್ ಮುಗ್ದಿರೋ ಖುಷಿಗೆ ಬಾಯ್ ಮಾಡ್ಕೊಂಡು ಬಸ್ ಹತ್ಕೊಂಡು ಹೋದ್ವಿ. ಸೊ ಅಲ್ಲದೆ ಅವಳು ಚಲಗಟ್ಟ ಹೇಳ್ಕೊಂಡು ನಾವು ಚೆಕ್ ಪೋಸ್ಟ್ ಹೇಳ್ಕೊಂಡು ಈ ರೋಡ್ ಕ್ರಾಸ್ ಮಾಡೋಕ್ಕೆ ಪ್ರತಿ ಸಲ ಭಯ ಆಗುತ್ತೆ ಕಣಪ್ಪ, ಯಾರು ಬಂದು ಯಾವಾಗ ಗುದ್ಬಿಡ್ತಾರೋ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಆಮೇಲೆ ನಡ್ಕೊಂಡು ಹೋಗ್ತಿದ್ವಿ. ಕನಿಕಾ ಮತ್ತು ಹಂಸ ಶ್ರೇಯ ಎಲ್ಲ ಹೋಗಿ ಅಲ್ಲಿ ಆಲ್ರೆಡಿ ಕೂತಿದ್ರು, ಅವ್ರೇನೋ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದರು. ಸೊ ಆಮೇಲೆ ಅವ್ರು 3 ಜನ ಆಲ್ರೆಡಿ ಅಲ್ಲಿ ಕೂತಿದ್ರು. ನಾವು ಎಲ್ಲರೂ ಹೋದ್ವಿ, ಆರ್ಡ್ರ್ ಮಾಡಿದ್ವಿ, ಪಿಜ್ಜಾ ಎಲ್ಲ ತರಿಸ್ಕೊಂಡ್ವಿ. ಸೊ ಪೆಪ್ಸಿ ಇರಲಿಲ್ಲ, ಕೋಕೋ ಕೋಲಾ ಇತ್ತು, ಸ್ವಲ್ಪ ಮಿಕ್ಕೋಗಿತ್ತು. ನನ್ನ ಫ್ರೆಂಡಿಗೆ ಒಂದು ಬಾಟ್ಲಲ್ಲಿ ತುಂಬಿಕೊಡ್ತಿದ್ದೆ, ಅರ್ಧ ಮಿಕ್ಕಿರೋದು ನಂದು. ಸೊ ಅವ್ರಿಗೆಲ್ಲರಿಗೂ ಬಸ್ ಹತ್ತಿಸ್ಬಿಟ್ಟು ನಾವೆಲ್ಲ ಕೆಂಗೇರಿಗೆ ಹೋದ್ವಿ. ಸೊ ನನ್ನ ಫೇವ್ರೇಟ್ ಮಾವಿನಕಾಯಿ ತಿನ್ನಬೇಕು ಅನಿಸ್ತಿತ್ತು ಫುಲ್ಲು. ಸೊ ಮಾವಿನಕಾಯಿ ತೊಗೊಂಡು ನಮ್ಮ ಅಮ್ಮಂಗೆ ನೇರಳೆ ಹಣ್ಣು ತೊಗೊಂಡು ತಿನ್ಕೊಂಡು ಬಂದ್ವಿ ಬಸ್ ಹತ್ಕೊಂಡು. ಸೊ ಗಾಡಿ ನಮ್ಮ ಮಾಮನ ಮನೇಲಿತ್ತು, ಗಾಡಿ ತೊಗೊಂಡು ಜಿಮ್ಮಿಗೆ ಫುಲ್ಲು ವೆಯ್ಟ್ ಮಾಡ್ತಿದ್ದ. ಸೊ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಜಿಮ್ಮಿಗೆ ಕರ್ಕೊಂಡೋದೆ. ಸೊ ಆಮೇಲೆ ಎಲ್ಲರೂ ಆಟ ಆಡ್ಕೊಂಡು ಕೂತಿದ್ವಿ, ಎಷ್ಟೊತ್ತಾದರೂ ಜಿಮ್ಮಿಗೆ ಬರ್ತಿರಲಿಲ್ಲ. ಸೊ ಆಮೇಲೆ ಆಟ ಆಡ್ಕೊಂಡು ನಾನು ಇವತ್ತು ಸೋತೋದೆ ಆಟದಲ್ಲಿ. ಸೊ ಅದಕ್ಕೆ ಅಣ್ಣ ನಾನು ನೀನು ಪಾರ್ಟ್ನರ್ಶಿಪ್ಪಲ್ಲಿ ಆಡೋಣ, ಪಾರ್ಟ್ನರಾಗಿ ಅಜ್ಜಿ ಮತ್ತು ಪೂಜಾ ಅವ್ರ ಪಾರ್ಟ್ನರಾಗಿ ಆಡ್ತಾರೆ ಅಂತಂದ್ರೆ. ಸೊ ನಾನು ಅಣ್ಣ ಲಾಸ್ಟಲ್ಲಿ ಗೆದ್ವಿ. ಸೊ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.